ನೀನು ಈ ಕಲ್ಲು ಎತ್ಕೊಂಡು ಈ ಪಂಚಾಯತಿದು 3 ಸುತ್ತು ಬರ್ಬೇಕಲ್ಲ, 3 ಸುತ್ತು ಬಂದು ಈ ಕಲ್ಲನ್ನ ಇಲ್ಲಿ ಮಡಗಲ. ನೀ ಇಲ್ಲಿ ಮಡಗ್ಬಿಟ್ರೆ ಈ ಪಂಚಾಯತಿಲಿ ಇವತ್ತು ನಿಂದೆ ಮಾತು. ಬಾರ್ಲಾ ಬಾ. ಆಗಲ್ಲ, ಆಗಕ್ಕಿಲ್ಲ. ಸೊಂಟ ಹಿಡ್ಕೊಂಬಿಡ್ತು. ಬಿಟ್ಬಿಡು ಶಿವಣ್ಣ, ಬಿಟ್ಬಿಡು. ಏನಂದೆ? ಇನ್ನೊಂದು ಕಿತ್ತ ಹೇಳು. ಬಿಟ್ಬಿಡು ಶಿವಣ್ಣ. ಆಗಕ್ಕಿಲ್ಲ. ಕೇಳಿಸ್ಕೊಂಡ್ರೇನಣ್ಣ? ಕೇಳಿಸ್ಕೊಂಡ್ರೇನಕ್ಕ? ಆಗಕ್ಕಿಲ್ವಂತೆ, ಬಿಟ್ಬಿಡ್ಬೇಕಂತೆ. ಇವನ್ ಕೈಲಿ ಈ ಕಲ್ಲು ಎತ್ಕೊಂಡು ಈ ಪಂಚಾಯತಿನ 2 ಸುತ್ತಕ್ಕಾಗ್ಲಿಲ್ಲ. ಇವನು ಹೇಳ್ತಾವನೆ ಒಂದ್ ಹೆಣ್ಣು ಮಗಿನೇರೋದು ಸುಲಭ ಅಂತ. ಅಲ್ಕಲ ಮಂಜ, ಈಗ ಗೊತ್ತಾಯ್ತೇನ್ಲ? 9 ತಿಂಗಳು ಬೆಳಗಾತ್ರಿದ ಮಗನ ಅದೊಂದು ಆಕಾರ ಪಡ್ಕೊಂಡು ಅದು ಹೊರಗೆ ಬರೋ ಗಂಟ ಒಂದ್ ಹೆಣ್ಣು ಕಷ್ಟನೋ ಸುಖನೋ ಅದನ್ನ ಒತ್ಕೊಂಡು ಊರಿಡೀ ತಿರುಗ್ತಾಳೆ. ಅವಳು ಕಲ ಹೆಣ್ಣು, ಅವಳು ಕಲ್ಲ ಹೆಂಡ್ರು. ಅಲ್ಕಲ್ಲ, ನಿನಗೆ ಸಾಕಾಯ್ತು, ನಿನಗೆ ಭಾರ ಆಯ್ತು ಅಂತ ಬಿಟ್ಬಿಟ್ಟಲ್ಲ. ಆದ್ರೆ ಒಂದು ಹೆಣ್ಣು ಬುಡಕಾಯ್ತದ? ಅವಳಿಗೇನು ಸಾಕಾಕಿಲ್ವಾ? ಅವಳಿಗೇನು ಭಾರ ಹಾಕಿಲ್ವಾ? ಅವಳಿಗೂ ಕ್ಷಣ ಕ್ಷಣಕ್ಕೆ ನೋವಾಗ್ತಾ ಇರ್ತೈತೆ, ವೇದನೆ ಪಡ್ತಾ ಇರ್ತಾಳೆ. ಆದ್ರೆ ಅವಳು ಬುಡಕಿಲ್ಲಕಲ್ಲ. ತನ್ನ ಮಗಿನ ಜೋಪಾನ ಮಾಡ್ಬೇಕು, ತನ್ನ ಮಗಿನ ನೋಡ್ಬೇಕು ಅಂತ ತೊರಿತಾಳೆ, ಓಡಾಡ್ತಾಳೆ. ಅದು ಕಲ ಒಂದು ಹೆಣ್ಣು. ಅಂತ ಹೆಣ್ಣನ್ನೇ ದರಿದ್ರ ಅನ್ನಂಗ್ ನೋಡಿಯಲ್ಲ ನೀನು. ನಿನ್ ಹೆಂಡ್ರು 3 ಸಲ ಹೆರಿಗೆಗೆ ಹೋಗವಳಲ್ಲ, 3 ಸಲ ಸತ್ತು 3 ಸಲ ಊಟ ಬಂದೋಳ್ಕಲ್ಲ. ಅದು ಯಾರಿಗೋಸ್ಕರ? ನಿನ್ ಮಗಿಗೋಸ್ಕರ, ನಿನ್ ಮನೆಗೋಸ್ಕರ. ಅಂತವಳನ್ನ ಯಾವತ್ತೆ ತರ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಗಂಡೆತ್ತಿಲ್ಲ ಅಂತ ನಡು ನೀರಲ್ಲಿ ಬಿಡಕ್ ಹೋಯ್ತಿದ್ಯಾ? ಥೂ ನಿನ್ ಜನ್ಮಕ್ಕೆ. ಏಯ್, ನಿಜವಾದ ಗಂಡಸಾದವನು ತನ್ನ ಹೆಂಡತಿನ ಅಂಗೈಯಲ್ಲಿ ಇಟ್ಕೊಂಡು ರಾಣಿ ರಾಣಿ ತರ ನೋಡ್ಕತಾನೆ. ಆದ್ರೆ ನೀನು ನಿನ್ನ ಹೆಂಡತಿನ ಬೀದಿಲ್ ಬಿಟ್ಬಿಟ್ಟಲ್ಲೋ. ಥೂ ನಿನ್ ಜನ್ಮಕ್ಕೆ. ತಪ್ಪಾಯ್ತು ಶಿವಣ್ಣ, ತಪ್ಪಾಯ್ತು ಶಿವಣ್ಣ. ದಡ್ಡ ನಾನು. ಇನ್ಮೇಲೆ ನನ್ನ ಹೆಂಡ್ತಿನ ನಾನು ಚೆನ್ನಾಗಿ ನೋಡ್ಕೊತೀನಿ. ನೀನು ಹೇಳ್ದಲ್ಲ, ರಾಣಿ ತರ ನೋಡ್ಕೊಳ್ತೀನಿ. ಏನಮ್ಮಿ, ತಪ್ಪಾಯ್ತು, ಕ್ಷಮಿಸ್ತೀಯಲ್ವಾ? ಅತ್ತೆ ಮಾವ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಬಾಂಬಿ, ನಾವು ಹೋಗೋಣ. ಶಿವಣ್ಣಂಗೆ 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 ಶಿವಣ್ಣಂಗೆ
ಅಪ್ಪಯ್ಯ ನೋಡ್ದ ಅಪ್ಪಯ್ಯ, ಬರಬೇಕಾದ್ರೆ ಎಲ್ಲ ನಿನಗೆ ಜೈಕಾರ ಆಗ್ತಿದ್ದು. ಇವಾಗ ಎಲ್ಲರೂ ಅವನ ಕಡೆ ತಿರುಗ್ಬಿಟ್ಟವ್ರೆ. ದೊರೆ ದಣ್ಗಳು ಮೊದಲೇ ಕೋಪ್ತಾಗೋರೆ. ನಿಮ್ಮ ದಮ್ಮಯ್ಯ ಅಂತೀನಿ, ಖುಷಿ ಸುಮ್ಕಿರಿ. ಮಾವ, ಹೇಳು ಪಾರು. ನಾನೇನ್ ಹೇಳಿದ್ರು ಮಾಡ್ತೀಯ ನೀನು? ಓ, ನೀನ್ ಏನ್ ಹೇಳಿದ್ರು ಮಾಡ್ತೀನಿ. ನಿಜವಾಗ್ಲು? ಯಾ, ನೀ ಹೇಳಿದ್ನಲ್ಲ ಮಾಡಿಲ್ವಾ ಪಾರು? ಹಿಂಗ್ ಕೇಳ್ಬಿಟ್ಟಿಯಲ್ಲ. ಮಗಿನಂತ ಮನ್ಸಿರೋ ನನ್ ಮ್ಯಾಕೆ ಯಾಕೆ ಅನುಮಾನ ನಿಂಗೆ? ಅನುಮಾನ ಅಲ್ಲ ಮಾವ, ಸುಮ್ನೆ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಕೇಳ್ದೆ ಅಷ್ಟೇ. ಹಂಗಂತ ನನ್ ಕೈಲಿ ಮಾಡಕ್ಕಾಗ್ದಿರನ್ನ ಕೇಳ್ಬಿಟ್ಯಾ? ಓಹೋ ಹೋ ಹೋ ಹೋ, ನಿನ್ ಕೈನಲ್ಲೂ ಮಾಡಕ್ ಆಗದೆ ಇರೋಂತ ವಿಷಯ ಇದೆಯಾ? ನಾನ್ ನಂಬಲ್ಲಪ್ಪ. ಏ ಪಾರು, ನಾನೇನ್ ಪಿಕ್ಚರ್ನಾಗ ಬರೋ ಹೀರೋನಾ ಎಲ್ಲದನ್ನ ಮಾಡೋದಕ್ಕೆ? ನೀನ್ ಹೀರೋನೇ ಮಾವ, ನಿನ್ ಕೈಲಿ ಎಲ್ಲಾನು ಸಾಧ್ಯ ಆಗುತ್ತೆ. ಅದಕ್ಕೆ ಏನು ಮುಚ್ಚುಮರೆ ಇಲ್ಲದೆ ಏನ್ ಬೇಕಿದ್ರು ಕೇಳ್ಬೋದು. ಪಾರು, ಹಂಗಂತ ಆಕಾಶದಾಗಿರೋ ಚಂದ್ರನ್ನೇ ಕೆಳಗಿಳ್ಬಿಟ್ಯಾ ನೀನು? ಸರಿ, ಇವಾಗ ನನಗೆ ಚಂದ್ರನ ತಂದ್ಕೊಡು, ಇಲ್ಲ ನಾನು ಊಟ ಮಾಡಲ್ಲ ಅಂತ ಹಠ ಮಾಡ್ತೀನಿ. ಆಗೇನ್ ಮಾಡ್ತೀಯಾ? ಅಲ್ಲೇ ಪಾರು, ಚಂದ್ರನೇ ಕೇಳ್ಬಿಟ್ಟ. ಇವಾಗೇನು ತಂದ್ಕೊಡ್ತೀಯೋ ಇಲ್ವೋ? ಪಾರು, ನಾ ತಂದ್ಕೊಡ್ತೀನಿ, ಆದ್ರೆ ನೀನ್ ಅದನ್ನ ಮುಟ್ಟಂಗಿಲ್ಲ, ದೂರದಿಂದ ನೋಡ್ಬೇಕು. ಎಲ್ಲಿ ತೋರ್ಸು ನೋಡೋಣ. ಪಾರು, ನಿನ್ ಬಲಿಕೆ ಇಲ್ಲಿ ನೋಡು. ಕವಿತಾ ಮೋಡ ಕರಗಿ ಮಳೆಯಾದಂಗೆ ಕಾದಾನೆ ಮಾವ, ಅರಳಿ ಹೂವಾದಂಗೆ. ಸಾಮಾನ್ಯದವನಲ್ಲ ನೀನು ಮಾವ. ನನ್ಗಿವತ್ತು ತುಂಬಾ ಖುಷಿಯಾಗಿದೆ. ನೀನಲ್ಲಿ ಹೆಣ್ಣಿನ ಬಗ್ಗೆ ಮಾತಾಡಿದ ಮಾತೆಲ್ಲ ನನ್ನ ಮನ್ಸಿಗೆ ತುಂಬಾ ಹತ್ರ ಅನ್ಸ್ಬಿಡ್ತು. ಪಾರು, ಹೆಣ್ಣಿಂದನೇ ಬಂದಿರೋ ನಾವೆಲ್ರು ಹೆಣ್ಣಿನ ಬಗ್ಗೆನೇ ಬ್ಯಾಡವಾಗಿ ಮಾತಾಡಿದ್ರೆ ನಂಗೆ ಎಲ್ಲಿಲ್ದಿರೋ ಕೋಪ ಆದ್ಬಿಡ್ತು. ಆದ್ರೂ ಸಮಾಧಾನವಾಗೇ ಮಾತಾಡಿವ್ನಿ. ಪಾರು, ಹೆಣ್ಣು ಅಂದ್ರೇನೆ ಶಕ್ತಿ ದ್ಯಾವತೆ, ಅವಳನ್ನ ಎದುರಾಕೊಳಕಾಯ್ತದ? ಆಗಕ್ಕಿಲ್ಲ. ಮಾವ, ನಿನ್ಗೆ ಹೆಣ್ಣಿನ ಬಗ್ಗೆ ಮುಂಚೆಯಿಂದನೂ ಇಷ್ಟೇ ಗೌರವ ಇದೆಯಾ? ಪಾರು, ದಿನಕ್ಕೆ ಬರ್ಲಾಗಕ್ಕೆ ಅದೇನ್ ತಾರೀಕ? ಚಿಕ್ಕ ವಯಸ್ಸಿಂದಾನು ನನಗೆ ಹೆಣ್ಣು ಅಂದ್ರೆ ದ್ಯಾವತೆನೆ. ನಾನು ನಿನ್ ತಂಗಿರ್ನ ಕಂಟ್ರೋಲ್ ಮಾಡೋದ್ ನೋಡಿ ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ ಮಾವ. ಐ ಆಮ್ ರಿಯಲಿ ಸಾರಿ ಮಾವ. ಆದ್ರೆ ಇವತ್ತು ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಗೋಯ್ತು. ನಿಜ ಹೇಳ್ಬೇಕು ಅಂದ್ರೆ ನಿನ್ ಜೊತೆ ಯಾವ ಹೆಣ್ಣಿಗಾದ್ರೂ ತುಂಬಾ ಸೇಫ್ ಫೀಲ್ ಆಗುತ್ತೆ ಮಾವ. ನಿನ್ನಂತ ಜೆಂಟಲ್ಮ್ಯಾನ್ ಇನ್ನೊಬ್ಬ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕವಿತಾ ಮೋಡ ಕರಗಿ ಸಾರಿ ಪಾರು, ಕಾದ ನೆಲವು ಅರಳಿ ಹೂವಾದಂಗೆ. ನಿನ್ನ ನಗು ನನ್ನ ಸಿರಿ ಪ್ರೀತಿಯ ನವಿಲುಗರಿ. ಹೊಂಗಿರಣದ ಹೊಂಬಣ್ಣವು ನಮ್ಮೊಲುಮೆಯ ಆರಂಭವು. ಇದಿಗೆ ಚಂದ್ರನ ಹಂಗೆ ನೀನು ಬಂದೆ ನನ್ನ ಹಿಂದೆ. ಕತ್ಲು ಕೋಣೆ ಸುಖ ನಿನ್ನನ್ನು ಇನ್ನಷ್ಟು ಕೆಳಗೆ ತಳ್ಬಿಟ್ಟಿದೆಯಲ್ಲ ಶಾರದಾ. ಈ ಜೈಲಿನಲ್ಲಿರೋ ಇನ್ನೊಂದು ಜೈಲು ಅಂದರೆ ಆ ಕತ್ಲು ಕೋಣೆ. ಅಂಥ ಕಡೆನೇ ಇದ್ದು ಇನ್ನೂ ಬದುಕಿದೀಯಾ ಅಂದರೆ ನಿಂದು ಗಟ್ಟಿ ಜೀವನೇ ಅಲ್ವಾ? ಯಾಕ್ಲ ಬರಕ್ ಹೋದೆ? ಯಾಕ್ಲ ಬರಕ್ ಹೋದೆ? ನ್ಯಾಯವಾಗಿ ಬಾಳ್ತಿದ್ದವಳನ್ನ ಅನ್ಯಾದ ಪಟ್ಟ ಕಟ್ಟಿ ನನ್ನ ಜೈಲಿಗೆ ಕಳಿಸ್ದೆ. ಹೊರಗೆ ಬರೋ ಅವಕಾಶ ಭಗವಂತ ಕೊಟ್ರು, ಅದನ್ನ ಕಿತ್ಕೊಂಡೆ. ಶಾರದಕ್ಕ
ನಿನ್ ದಿನ ಕೆಳಗೆ ಗಾಂಜಾ ಸಿಕ್ತಂತೆ. ಏನೋ ಬೇಕು ನಿನಗೆ? ಏನೋ ಬೇಕು ನಿನಗೆ? ನನಗೇನು ಬೇಕಾಗಿಲ್ಲ ಶಾರದಾ, ಆದರೆ ನಿನಗೆ ನನ್ನಿಂದ ಒಂದು ವಿಚಾರ ಬೇಕು, ಅದನ್ನು ತಲುಪಿಸೋಗೋಣ ಅಂತ ಬಂದೆ. ದೊಡ್ಡವರು ಋಣ ತೀರ್ಸೋಕ್ಕಾಗಲ್ಲ ಅಂತಾರೆ, ಹಣ ಕೊಟ್ಟು ತೀರಿಸ್ಬಹುದು, ಆದರೆ ನಾನು ನಿನಗೆ ಕೊಟ್ಟಿರೋ ಮಾತು ತೀರಿಸ್ಬಾರ್ದು. ಅದಕ್ಕೆ ಬಂದಿದ್ದೀನಿ. ಹೋದ ಸಲ ನಾನು ಇಲ್ಲಿಗೆ ಬಂದಾಗ ನಿನಗೊಂದು ಮಾತು ಕೊಟ್ಟಿದ್ದೆ, ನಿನ್ನ ಮನೆತನ ಯಾವುದನ್ನು ಉಳಿಸೋಲ್ಲ ಅಂತ. ನೆನಪಿದೆಯಾ? ಈ ಕತ್ಲು ಕೋಣೆನಲ್ಲಿ ಅದನ್ನು ಮರ್ತಿದೀಯಾ? ನೀನು ಮರಿಬಹುದು, ಆದರೆ ಈ ಮಾತು ಕೊಟ್ಟಿರೋ ಮಾರಿಗುಡಿ ವೀರಭದ್ರನ ನಾಲ್ಗೆ ಯಾವತ್ತೂ ಮರೆಯೋದಿಲ್ಲ. ಅದಕ್ಕೆ ಪೂರಕವಾಗಿ ನಿನಗೊಂದು ಮಾತು ಹೇಳೋದಿತ್ತು. ನಿನ್ನ 2ನೇ ಮಗಳ ಮದುವೆ ಗೊತ್ತಾಗಿದೆ. ಗಂಡಿನ ಕಡೆಯವರೆಲ್ಲ ಮದುವೆ ಆದರೆ ಇದೇ ಹುಡುಗಿನೇ ಆಗ್ತೀನಿ ಅಂತ ಹಠ ಹಿಡ್ದಿದ್ದಾರೆ. ಯಾಕೆ ಅಂದರೆ ಅವನು ನಾನು ಕಳಿಸಿರೋ ಜನ. ಅವ್ರ ಮುಖದ ಮೇಲೆ ಉಗಿದ್ರು ಒರೆಸ್ಕೊಳ್ದೆ ನಿಷ್ಠೆಯಿಂದ ಹೇಳಿದ್ದನ್ನು ಮಾಡುವಂಥ ಜನ. ಇನ್ನು ಅವ್ರು ನಿನ್ನ ಮಗಳನ್ನ ಮದುವೆ ಆದಮೇಲೆ ಚೆನ್ನಾಗಿರೋದಕ್ಕೆ ನಾನು ಬಿಟ್ಬಿಡ್ತೀನ? ಈ ಮದುವೆ ಆದಮೇಲೆ ಕ್ಷಣಕ್ಕೂ ನಿನ್ನ 2ನೇ ಮಗಳು ಯಾಕಪ್ಪ ಇಂಥ ನರಕದಲ್ಲಿದ್ದೀನಿ, ನಾನು ಏನು ತಪ್ಪು ಮಾಡಿದೆ, ನನಗೆ ಯಾಕಿಂತ ಶಿಕ್ಷೆ ಅಂತ ನರಳಬೇಕು, ನಾನು ಏನು ಪಾಪ ಮಾಡಿದ್ದೀನಿ ಅಂತ ಕೊರ್ಗಿ ಸಾಯ್ಬೇಕು. ಅದನ್ನು ನೋಡಿ ತಂಗಿ ಮೇಲೆ ಪ್ರಾಣ ಇಟ್ಕೊಂಡಿರೋ ನಿನ್ನ ಮಗ ಶಿವು ಒದ್ದಾಡಬೇಕು. ಅದನ್ನು ನೋಡಿ ನಾನು ಆನಂದ ಪಡಬೇಕು. ಅವ್ರಿಗಂತೂ ಅವ್ರು ಮಾಡಿರೋ ಪಾಪ ಏನು ಅಂತ ಗೊತ್ತಾಗಲ್ಲ, ಆದರೆ ಆ ಪಾಪ ಏನು ಅಂತ ನಿನಗಂತೂ ಗೊತ್ತಿರಬೇಕಲ್ವ? ನೀನು ನೋಡಿದ್ರೆ ನಿನಗೂ ಗೊತ್ತಿಲ್ಲ ಅನಿಸುತ್ತೆ. ಸರಿ ಬಿಡು, ನಾನೇ ಹೇಳ್ತೀನಿ. ನಿನ್ನ ಮಕ್ಕಳು ಮಾಡಿದ ಪಾಪ ಏನು ಹೇಳು? ನಿನ್ನ ಹೊಟ್ಟೆನಲ್ಲಿ ಹುಟ್ಟಿದ್ದು. ಆ ಪಾಪದ ಫಲವಾಗಿ ನೀನು ಒಳಗಡೆ ಇದ್ದು ಕೊರಗ್ತಾ ಇದೀಯ, ಅವರು ಹೊರಗಡೆ ಇದ್ದು ಕೊರಗ್ತಾ ಇದ್ದಾರೆ. ಇದು ಅಂತ್ಯ ಅಲ್ಲ ಶಾರದಾ, ಆರಂಭ. ಇನ್ನೂ 2 ಮಕ್ಕಳಿದ್ದಾರೆ, ರತ್ನ ರಾಣಿ. ಅವ್ರಿಗೂ ಇದೇ ಗತಿ. ನಿನ್ನ ಮಗ ಹುಡುಕೋ ಸಂಬಂಧಗಳೆಲ್ಲ ನನ್ನ ಕೈನಲ್ಲಿ ಆಡುವಂಥ ತೊಗಲು ಗೊಂಬೆಗಳಾಗಿರುತ್ತವೆ. ನನ್ನ ಮಾತು ಹೇಗೆ ನಿನ್ನ ಮಕ್ಕಳ ಕಣ್ಣೀರಾಗಿ ಬದಲಾಗುತ್ತೆ ಅನ್ನೋದನ್ನ ನೀನು ಇದೇ ಜೈಲಿನಲ್ಲಿ ಕೂತು ಕಲ್ಪನೆ ಮಾಡ್ಕೋತಾ ಇಲ್ಲಿ ಸಾಯಿ, ಅವರು ಅಲ್ಲಿ ಸಾಯ್ತಾರೆ. ಮಂಗಳವ ಅನ್ಯಾಯ ಎದುರಿಸೋ ಶಕ್ತಿ ಇದ್ರು ಅವಕಾಶನ ಕಿತ್ಕೊಂಡ್ಬಿಟ್ಟೈತಿಯಲ್ಲ. ನನ್ನ ಮನೆನ, ನನ್ನ ಮಕ್ಕಳನ್ನ ನೀನೇ ಕಾಪಾಡಬೇಕು ತಾಯಿ, ನೀನೇ ಕಾಪಾಡಬೇಕು.
ಕರೆದವ್ರೆ ಏನಿಸ್ಯ ಅಂತ ಗೊತ್ತಿಲ್ಲ. ಹೊಸಿ ನೀನೇ ನೋಡ್ಕೊಂಡು ಅದೇನೇ ಕಷ್ಟ ಬಂದ್ರೂ ಹೂವು ಎತ್ತಂಗ ಆಗ್ಬಿಡ್ಲಿ. ನೀನೇ ಕಾಪಾಡು ತಾಯಿ, ಕಾಪಾಡು. ಗುಂಡಕ್ಕ ನೀನ್ ಜಿಮ್ಮಿಗೆ ಹೋಗಕ್ ಶುರು ಮಾಡಿದ್ಮೇಲೆ ಮನೆಗ್ ಬರಲ್ಲ, ಡೈರೆಕ್ಟ್ ಟಿವಿಯಲ್ಲೇ ಬರ್ತೀಯ ಅನ್ಸುತ್ತೆ. ಟಿವಿಲಾ? ಯಾಕೆ? ಅಲ್ಲಲ್ಲೇ ನೋಡ್ರಿ ಇವಳನ್ನ, ಮಾರಿಗುಡಿ ಡುಮ್ಮಕ್ಕ ನಮ್ ಬಾವನ್ ಮನ್ಸ್ ಮೆಚ್ಚೋದಿಕ್ಕೆ ಜಿಮ್ಮಿಗೆ ಹೊರಟಿದ್ದಾಳೆ. ಆದ್ರೆ ಇವಳಿಗೇನ್ ಗೊತ್ತು, ಇವಳು ಸಣ್ಣ ಆದ್ರೆ ಮಾರಿಗುಡಿ ಆರ್ಥಿಕ ವ್ಯವಸ್ಥೆ ಹಾಳಾಗ್ಬಿಡುತ್ತೆ ಅಂತ. ಏ ಚೋಟು, ನೀನು ಓದ್ಕೊಂಡಿದ್ದಾಯ್ತಾ? ಆಗಿರುತ್ತದ್ಗೆ, ಅದಕ್ಕೆ ಈಟೊಂದು ಮಾತಾಡ್ತಾವಳೆ. ನೀನು ಈ ಟ್ಯಾಲೆಂಟ್ನ ಸ್ವಲ್ಪ ಓದೋದ್ರಲ್ಲೂ ತೋರಿಸು. ಅನ್ಕೊಂಡೆ ಇನ್ನೂ ಈ ಡೈಲಾಗ್ ಯಾಕೆ ಬರ್ಲಿಲ್ಲ ಅಂತ ಅನ್ಕೊಂಡೆ. ಹೋಗ್ಲಿ ಬಿಡ್ರೆ, ಪಾಪ ರಮ್ಯಂಗೆ ಯಾಕೆ ಬೈತೀರಾ? ಹಂಗಂದ್ರೆ ನಿನಗೆ ಕೋಪ ಬರ್ಲಿಲ್ವಾ? ಅವಳು ಭಾವ ಅನ್ಲಲ್ಲ, ಅದಕ್ಕೆ ಕೋಪ ಬರಲಿಲ್ಲ. ಏನ್ ಲೇಡೀಸ್ ಗ್ಯಾಂಗ್ ಅಲ್ಲ ಫುಲ್ ಗಲಾಟೆ? ನಮ್ದಲ್ಲ ಮಾವ, ನಿನ್ ಮುದ್ದು ತಂಗಿ ಗುಂಡುದು. ಏನ್ ಪಾರು, ತಂಗಿರಲ್ಲಿ ಮುದ್ದೊಂದು ದದ್ದೊಂದು ಅನ್ಕೊಂಡು. ನಂಗೆ ನನ್ನ ಎಲ್ಲಾ ತಂಗಿರು ಮುದ್ದೆ. ನಂಗೆ ನನ್ನ ತಂಗಿರು ಅಂದ್ರೆ ಮಾತಾ ಪಿತೃ. ಅದ್ ನಮಗೂ ಗೊತ್ತಣ್ಣ, ಅದಕ್ಕೆ ತಮಾಷೆಗೆ ಹೇಳಿದ್ದು, ಮತ್ತೆ ಕತೆ ಮಾತ್ರ ಹೇಳ್ಬೇಡ. ಓ ಹೌದಾ? ಪಾರು, ಏನ್ ಪಾರು ಗಲಾಟೆ ಗುಂಡುದು? ಅಯ್ಯೋ ಏನಿಲ್ಲ ಅಣ್ಣ, ನಾನು ಜಿಮ್ಗೆ ಹೋಗ್ತೀನಿ, ಸಣ್ಣ ಆಗ್ಬೇಕು ಅಂದೆ, ಅದಕ್ಕೆ ಇವರೆಲ್ಲ ರೇಗಿಸ್ತಾ ಇದ್ದಾರೆ. ಏ ಯಾಕ್ರವ, ನೀವು ಹೋಗ್ಬವ, ನೀನು ಸಣ್ಣಕಾಗಿ ತೋರ್ಸು. ಅವಾಗ ಅವರೆಲ್ಲ ಅಬೋ ಅನ್ಕೊಂಡು ನೋಡ್ತಾ ಇರ್ಬೇಕು, ನೀ ಖುಷಿಯಾಗಿರ್ಬೇಕು. ಆಟಿಯ ಈ ಲಂಗ ದಾವಣಿಲಿ ಹೆಂಗಣ್ಣ ಜಿಮ್ಗೆ ಹೋಗೋದು? ಟೆನ್ಷನ್ ಯಾಕೆ ಮಾಡ್ಕೋತೆ ಗುಂಡು? ಟೀ ಶರ್ಟು ಪ್ಯಾಂಟ್ ಹಾಕೊಂಡು ಹೋಗು. ಅದು ಈ ಪ್ಯಾಂಟ್ ಎಲ್ಲ ನನಗೆ ಸರಿ ಅನ್ಸಲ್ಲ. ಕಡೆ ಪಕ್ಷ ಟೀ ಶರ್ಟ್ ಆದ್ರೂ ಸರಿ ಹೋಗುತ್ತೇನೋ. ಏ ಯಾವಾಗ ಗುಂಡವ? ಅಲ್ಲ ಮದುವೆ ಗೊತ್ತಾಗಿರೋ ಹೆಣ್ಣು ನೀನು, ಇದೆಲ್ಲ ಬೇಕೇನವ್ವ? ಯಾಕೆ ಮಾವ, ತಪ್ಪೇನು? ಹೆಣ್ಮಕ್ಳು ಇದೇ ಥರ ಬಟ್ಟೆ ಹಾಕೋಬೇಕು ಅಂತ ಕಾನೂನು ಏನಾದರೂ ಇದೆಯಾ? ಅಲ್ಕಂಡ್ ಪಾರು, ಹಂಗಲ್ಲ. ಆದ್ರೆ ಈ ಜನ ಏನು ಮಾಡಿದ್ರು ಮಾತಾಡ್ತಾರೆ. ಅವ್ರಗಳ ಕೆಲಸನೇ ಅದು. ಚಳಿಗಾಲ ಬಂದರೆ ತುಂಬ ಚಳಿ ಅಂತಾರೆ, ಬೇಸಿಗೆಗಾಲ ಬಂದರೆ ಕೆಟ್ಟು ಬಿಸಿಲು ಅಂತಾರೆ, ಮಳೆಗಾಲ ಬಂದರೆ ದರಿದ್ರ ಮಳೆ ಅಂತಾರೆ. ಪ್ರಕೃತಿನೇ ಬಿಡಲ್ಲ. ಇನ್ನನ್ನ ನಿನ್ನ ಇವ್ರುಗಳೆಲ್ಲ ಯಾವ ಲೆಕ್ಕ ಹೇಳು? ಒಪ್ಕೋತೀನಿ, ಪ್ರೋಗ್ರೆಸಿವ್ ಅಂತ ಕೆಟ್ಟದಾಗ ಬಟ್ಟೆ ಹಾಕೊಳ್ಳೋದು ತಪ್ಪೆ. ಹಾಗಂತ ಕೆಲವೊಂದು ಕೆಲಸಕ್ಕೆ ಕೆಲವೊಂದು ಬಟ್ಟೆ ಹಾಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಗುಂಡು, ನೀನು ಹೋಗಿ ಟೀ ಶರ್ಟ್ ಹಾಕೊಂಡು ಬಾ. ಹೋಗ್ಕೊಂಡು ನೀನು ಹೋಗು. ಆದ್ರೂ ಪಾರು, ನಮ್ ಗುಂಡುಗೆ ಲಂಗ ದಾವಣಿನೇ ಲಕ್ಷಣ. ಆದ್ರೆ ನಮ್ ಗುಂಡು ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ಬೇಕಲ್ವಾ? ಸರಿ ಪಾರು, ನಾನು ಹೇಳಿದ್ದು ನೀನು ಹೇಳಿದ್ದು ಎರಡು ಗುಂಡು ಒಳ್ಳೇದಿಕೆಯ. ಅದಕ್ಕೆಯ ನಾನೊಂದು ನಿರ್ಧಾರಕ್ಕೆ ಬಂದೀವಿ. ಏನ್ ಮಾವ? ಇಬ್ರು ಸೇರ್ಕೊಂಡು ಒಬ್ರಿಗೆ ಒಳ್ಳೇದ್ ಬಯಸ್ತವ್ರೆ ಅಂದ್ರೆ ಇಬ್ರು ಹೇಳಿದ್ದು ನಡಿಬೇಕು. ಅದಕ್ಕೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಏಡ್ ಸಂದ ಕಾಣ್ತೈತೆ ನನ್ ಗುಂಡು. ಬಾರೋ, ನಂಗೊಸಿ ಕೆಲಸ ಇದೆ, ಮುಗಿಸ್ಕೊ ಬರ್ತೀನಿ. ನೀನು ನಮ್ಮ ಗುಂಡುನ ಜಿಮ್ಮಿಗೆ ಸೇರಿಸ್ಬಿಟ್ ಬಾ, ಮನೆ ಕಡೆ ಜೋಪಾನ. ಸರಿ ಬರ್ತೀನಿ ರವಾ.